ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ಇಂದು ಕ್ಯಾರೆಟ್ ಪಲ್ಯವನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 1/4 kg ಕ್ಯಾರೆಟನ್ನು ತೊಗೊಂಡಿನಿ. ಅದನ್ನು ಕ್ಲೀನಾಗಿ ಪೀಲ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡೀನಿ. ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಟೀಮ್ ಮಾಡಿಕೊಳ್ತೀನಿ. ನೋಡಿ, ಇದನ್ನು ಸ್ವಲ್ಪ ಹಂಚಿನಲ್ಲಿ ಎಣ್ಣೆ ಹಾಕಿ ಹುರಿದುಕೊಂಡು ಕೂಡ ಮಾಡಿಕೊಳ್ಳಬಹುದು. ಇಲ್ಲಾದರೆ ಈ ರೀತಿ ಸ್ವಲ್ಪ ಹವೆಯಲ್ಲಿ ಕುದಿಸಿಕೊಂಡು ಕೂಡ ಮಾಡಿಕೊಳ್ಳಬಹುದು. ನಾನಿಲ್ಲಿ ಇಡ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಇದನ್ನು ಪಲ್ಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನೋಡಿ, ಈಗ ಒಂದು 10 ನಿಮಿಷಗಳ ಕಾಲ ಇಡ್ಲಿಯನ್ನು ಯಾವ ರೀತಿ ಹವೆಯಲ್ಲಿ ಬೇಯಿಸುತ್ತೇವೆ ಅದೇ ಥರ ಇದನ್ನು ಸ್ಟೀಮ್ ಮಾಡಿಕೊಳ್ಳುತ್ತೇನೆ. ಈ ಪಲ್ಯದ ಜೊತೆಗೆ ಇಲ್ಲಿ ಮೃದುವಾದ ಚಪಾತಿಯನ್ನು ಕೂಡ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು 4 ಜನಕ್ಕೆ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀಟಾಗಿ ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ಗೋಧಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ನಾದಿಕೊಳ್ಳುತ್ತೇನೆ. ಇದನ್ನು ಜಾಸ್ತಿ ಮಿಚ್ಚಿ ನಾದಬಾರದು. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಇದನ್ನು ಕಲಿಸಿದರೆ ಸಾಕು, ಚಪಾತಿ ಪೂರ್ತಿಯಾಗಿ ಸಾಫ್ಟಾಗಿ ಬರ್ತಾವೆ. ಹಿಟ್ಟನ್ನು ಕೂಡ ಇಲ್ಲಿ ನಾನು ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ನೋಡಿ, ಈಗ ಚಪಾತಿ ಮಾಡುವ ಹಿಟ್ಟು ರೆಡಿ ಆಯಿತು. ನೋಡಿ, ಈ ಹದದಲ್ಲಿ ಇದ್ದರೆ ಸಾಕು, ಚಪಾತಿ ತುಂಬ ಸಾಫ್ಟಾಗಿ ಕೂಡ ಬರ್ತಾವೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡ್ತೀನಿ. ನೋಡಿ, ಈಗ ಸ್ಟೀಮರಲ್ಲಿ ಇಟ್ಟಿರುವ ಕ್ಯಾರೆಟ್ ಕೂಡ ರೆಡಿ ಆಯಿತು. ನಂತರ ಈಗ ಪಲ್ಯವನ್ನು ಒಗ್ಗರಣೆ ಹಾಕ್ಕೋತೀನಿ. ಒಲೆಯ ಮೇಲೆ ಒಂದು ಕಡಾಯನ್ನಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಅಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಒಂದು 4-5 ಕ್ಯಾರೆಟ್ ಇದ್ದರೆ ಈ ಥರ ಪಟ್ಟನೆ ಆಗುವ ಪಲ್ಯವನ್ನು ಕೂಡ ಮಾಡಿಕೊಳ್ಳಬಹುದು. ನೋಡಿ, ಜೀರಿಗೆ ಸಾಸಿವೆ ಚಟಪಟ ಅಂದ ಮೇಲೆ ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿಕೊಂಡು ಅದನ್ನು ಕೂಡ ಕಲರ್ ಚೇಂಜ್ ಆಗೋದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಈ ರೀತಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳುತ್ತೇನೆ. ನೋಡಿ, ಈ ಕ್ಯಾರೆಟ್ ಪಲ್ಯಗೆ ಕೆಲವೊಬ್ಬರು ಹಸಿಮೆಣಸಿನಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ. ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ, ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ ಮತ್ತು ಕೊತ್ತಂಬರಿ ಪೌಡ್ರು ಕೂಡ ಸೇರಿಸ್ಕೊಳ್ಳುತ್ತೇನೆ. ಇದೆಲ್ಲ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಬಿಸಿ ಮಾಡೋದ್ರಿಂದ ಪಲ್ಯದ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಸ್ಟೀಮ್ ಮಾಡಿಕೊಂಡಿರುವ ಕ್ಯಾರೆಟನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ. ನೋಡಿ, ಇವು ಈ ರೀತಿ ಮುಟ್ಟಿದರೆ ಸಾಕು, ಕಟ್ಟಾಗುತ್ತದೆ. ಈ ರೀತಿ ಹವೆಯಲ್ಲಿ ಬೆಂದಿದ್ದನ್ನು ಈಗ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ, ಇದಕ್ಕೆ ಜಾಸ್ತಿ ತರಕಾರಿ ಕೂಡ ಬೇಕಾಗೋದಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಕೂಡ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದರ ಜೊತೆಗೆ ಸ್ವಲ್ಪ ಬೀನ್ಸನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಬೀನ್ಸ್ ಹಾಕಿದರೂ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈಗ ಇದನ್ನು 2-3 ನಿಮಿಷಗಳ ಕಾಲ ಸ್ವಲ್ಪ ಎಲ್ಲ ಮಸಾಲೆ ಜೊತೆಗೆ ಹೊಂದಿಕೊಳ್ಳುವವರೆಗೂ ಇದನ್ನು ಬೇಯಿಸ್ಕೋಬೇಕು. ನಂತರ ಇಲ್ಲಿ ನಾನು ಸ್ವಲ್ಪ ಶೇಂಗಾ ಪೌಡ್ರನ್ನು ಹಾಕ್ಕೊಂಡಿನಿ. ಶೇಂಗಾ ಪೌಡ್ರನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಲಾಸ್ಟ್ಗೆ ಈಗ ಫ್ರೆಶ್ ಆಗಿರೋ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು
2ರಿಂದ 3 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದನ್ನು ಬೇಯಿಸ್ಕೊತೀನಿ. ಇಷ್ಟಾದರೆ ಸಾಕು, ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವ ಕ್ಯಾರೆಟ್ ಪಲ್ಯ ಈಗ ರೆಡಿ ಆಯಿತು. ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಂತರ ಮೊದಲೇ ನಾದಿಟ್ಟುಕೊಂಡಿರುವ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿ ಇನ್ನಷ್ಟು ನಾದಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಉಂಡೆಗಳನ್ನು ತೆಗೆದುಕೊಂಡು ಅದನ್ನು ಒಣ ಹಿಟ್ಟಿನಲ್ಲಿ ಅದ್ದಿ ಈ ರೀತಿ ನೋಡಿ ಎಣ್ಣೆಯನ್ನು ಹಚ್ಚಿಕೊಂಡು ಮತ್ತೆ ಲಟ್ಟಿಸುತ್ತೇನೆ. ಚಪಾತಿಯನ್ನು ನಾನು ಇಲ್ಲಿ 3 ಥರ ಯಾವ ರೀತಿ ಮಾಡಬೇಕೆಂದು ತೋರಿಸ್ಕೊಡ್ತೀನಿ. ನೋಡಿ, ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಇಲ್ಲಿ ಮಾಡ್ಕೋಬೋದು. ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ನಾದಿದರೆ ಸಾಕು, ಚಪಾತಿ ತುಂಬ ಮೃದುವಾಗಿ ಬರ್ತವೆ. ಸ್ವಲ್ಪ ಗಟ್ಟಿಯಾದರೆ ಚಪಾತಿ ಬಿರುಸಾಗುತ್ತವೆ. ಆದ್ದರಿಂದ ನಾದುವಾಗ ಹಿಟ್ಟನ್ನು ಸ್ವಲ್ಪ ಮೃದುವಾಗಿ ನಾದಬೇಕು. ಹಿಟ್ಟನ್ನು ನಾದುವಾಗ ನಾನು ಇಲ್ಲಿ ಯಾವುದೇ ಥರದ ಎಣ್ಣೆಯನ್ನು ಹಾಕಿರೋದಿಲ್ಲ. ಹಾಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀರು ಹಾಕಿ ಕಲಿಸಿಕೊಂಡಿರುತ್ತೇನೆ. ನೋಡಿ, ಈಗ ಲಟ್ಟಿಸಿರುವ ಚಪಾತಿಯನ್ನು ಕಾಯ್ದಿರುವ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿಯನ್ನು ಹಾಕಿ ಈ ರೀತಿ 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಇಷ್ಟು ಬೆಂದರೆ ಸಾಕು, ಚಪಾತಿ ಪೂರ್ತಿಯಾಗಿ ಸಾಫ್ಟಾಗಿ ಬರುತ್ತದೆ ಮತ್ತು ಸಂಜೆ ತನಕ ಇಟ್ಟರೂ ಕೂಡ ಇದು ಬಿರುಸಾಗೋದಿಲ್ಲ. ನೋಡಿ, ಇದು ಗೋಧಿದ ಹಾಕಿರೋದ್ರಿಂದ ಹಸಿ ಬಿಸಿ ಇರದೆ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಪೂರ್ತಿಯಾಗಿ ರೆಡಿ ಆಯಿತು. ನಂತರ 2ನೇ ಥರ ಯಾವ ರೀತಿ ಮಾಡಬೇಕೆಂದು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸಿಕೊಂಡರೆ ಚಪಾತಿ ರೆಡಿ ಆಗುತ್ತದೆ. ಚಪಾತಿಯನ್ನು ಕೆಲವೊಬ್ಬರು ನಾನಾ ರೀತಿಯಲ್ಲಿ ಮಾಡ್ತಾರೆ. ನೋಡಿ, ಈಗ ಪದರ ಬಿಚ್ಚಿ ಚಪಾತಿ ಬೇಕಂದರೆ ಈ ರೀತಿ 2 ಉಳ್ಳಿಗಳನ್ನು ತೆಗೆದುಕೊಂಡು 2 ಒಣ ಹಿಟ್ಟಿನಲ್ಲಿ ಅದ್ದಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿ ಒಂದರ ಮೇಲೆ ಒಂದು ಇಟ್ಟು ಲಟ್ಟಿಸಿದರೆ ಪೂರ್ತಿಯಾಗಿ ಪದರ ಬಿಚ್ಚಿ ಚಪಾತಿ ಬರುತ್ತವೆ ಮತ್ತು ಸಾಫ್ಟಾಗಿ ಕೂಡ ಇರ್ತಾವೆ. ನೋಡಿ, ಈಗ ಕಾಯ್ದ ಹಂಚಿನ ಮೇಲೆ ಇದನ್ನು ಕೂಡ ಹಾಕಿಕೊಂಡು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳಬಹುದು. ಇಲ್ಲವಾದರೆ ಹಾಗೆ ಬೇಯಿಸಿದ್ರೂ ಕೂಡ ಇದು ಸಾಫ್ಟಾಗೇ ಬರುತ್ತದೆ. ನೋಡಿ, ಈ ರೀತಿ 2 ಕಡೆ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿದರೆ ಪೂರ್ತಿಯಾಗಿ ಸಾಫ್ಟ್ ಆಗುತ್ತವೆ. ನೋಡಿ, ಈಗ ಚಪಾತಿ ಪೂರ್ತಿಯಾಗಿ ಬಂದಿರ್ತದೆ. ಈಗ ನಾನು ಅದನ್ನು ಪದರ ಬಿಚ್ಚುತ್ತೇನೆ. ಪದರ ಬಿಚ್ಚಿದರೆ 2 ಬರುತ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟನ್ನು ಮೃದುವಾಗಿ ಮತ್ತು ಸಾಫ್ಟಾಗಿ ಬಂದಿರ್ತದೆ. ನೋಡಿ, ಈಗ ಪದರ ಬಿಚ್ಚಿದ ಚಪಾತಿ ರೆಡಿ ಆಯಿತು. ನಂತರ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಒಂದೇ ಇದನ್ನು ಇಷ್ಟು ದೊಡ್ಡದಾಗಿ ಮಾಡಿಕೊಂಡು 4 ಭಾಗವಾಗಿ ಮಡಚಿ ಇದನ್ನು ಚಪಾತಿ ಮಾಡಿಕೊಳ್ಳಬಹುದು. ನೋಡಿ, ಯಾವ ರೀತಿಯಲ್ಲಾದರೂ ಮಾಡಿ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತದೆ. ಸ್ವಲ್ಪ ಒಣ ಹಿಟ್ಟಿನಲ್ಲಿ ಅದ್ದಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತದೆ. ನೋಡಿ, ಈಗ ಮತ್ತೊಂದು ಚಪಾತಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಚ್ಚಿ ಮತ್ತು ಕಾಯ್ದ ಹಂಚಿಗೆ ಹಾಕಿಕೊಂಡು ಈಗ ನೀಟಾಗಿ ಬೇಯಿಸಿಕೊಳ್ಳುತ್ತೇನೆ. ನೋಡಿ, ನೀವು ಯಾವ ರೀತಿ ಬೇಕಾದರೂ ಮಾಡಿ
ಚಪಾತಿ ಇಷ್ಟೇ ಮೃದುವಾಗಿರುತ್ತದೆ. ಸ್ವಲ್ಪ ಬೇಯಿಸುವಾಗ ಎಣ್ಣೆ ಅಥವಾ ತುಪ್ಪವನ್ನು ಯೂಸ್ ಮಾಡಿದರೆ ಸಾಕು, ತುಂಬ ಮೃದುವಾಗಿ ಕೂಡ ಬರುತ್ತದೆ. ಈಗ ಸಾಫ್ಟಾದ ಚಪಾತಿ ಮತ್ತು ಪಲ್ಯ ರೆಡಿ ಆಯಿತು. ನೋಡಿ, ಈ ಚಪಾತಿಯನ್ನು ಸಂಜೆ ತನಕ ಇಲ್ಲ ನೆಕ್ಸ್ಟ್ ಡೇವರೆಗೂ ಇದು ಇಷ್ಟೇ ಸಾಫ್ಟಾಗಿ ಇರುತ್ತದೆ. ನೋಡಿ, ಈಗ ರೆಡಿಯಾಗಿರುವ ಕ್ಯಾರೆಟ್ ಪಲ್ಯ ಮತ್ತು ಸಾಫ್ಟಾಗಿರೋ ಚಪಾತಿಯನ್ನು ಸರ್ವ್ ಮಾಡಲು ರೆಡಿ ಆಯಿತು. ನೋಡಿ, ಬರೀ 2 ಬಟ್ಟೆಯಲ್ಲಿ ಕೂಡ ಚಪಾತಿಯನ್ನು ಕಟ್ ಮಾಡಿಕೊಳ್ಳಬಹುದು. ಹಾಗಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.